ಸಿದ್ದು ತಂತ್ರ, ಡಿ ಕೆ ತಲೆನೋವು. ಏನದು? ಒಂದು ನಿನ್ನೆ ಮುಖ್ಯಮಂತ್ರಿಯವರು ಆಡಿರುವ ಕೆಲವು ಮಾತುಗಳು, ಅವರೇನು ಕರ್ನಾಟಕದ ಮುಸ್ಲಿಂ ಮುಖಂಡರುಗಳು ಮೌಲ್ಯಗಳೆಲ್ಲ ಬಂದು ಮುಖ್ಯಮಂತ್ರಿಗಳನ್ನ ನಿನ್ನೆ ಭೇಟಿ ಮಾಡಿದರು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಆಡಿರುವ ಮಾತುಗಳು ಹಲವು ದೃಷ್ಟಿಯಿಂದ ಮಹತ್ವಪೂರ್ಣವಾದದ್ದು ಮತ್ತು ಅದು ಕೆಲವು ಮಹತ್ವದ ವಿಚಾರಗಳ ಮೇಲೆ ಬೆಳಕು ಚೆಲ್ಲಿದೆ. ಏನದು? ಅವರು ನಿನ್ನೆ ಮುಸ್ಲಿಂ ಈ ಏನು ಮೌಲ್ಯಗಳಿದ್ದಾರೆ ಅವ್ರ ಜೊತೆ ಮಾತನಾಡ್ತಾ ಅವ್ರು ಬಂದಿದ್ದು ಭಾಳ ಸ್ಪಷ್ಟವಾಗಿ ಸಲೀಂ ಅಹ್ಮದ್ ಅವ್ರನ್ನ ಮಂತ್ರಿ ಮಾಡಿ ಅಂತ ಹೇಳೋದಕ್ಕೆ. ಆದರೆ ಈ ಸಂದರ್ಭವನ್ನು ಡಿ ಕೆ ಬಳಸಿಕೊಂಡು ಅಧಿಕಾರ ಹಂಚಿಕೆಯ ಸೂತ್ರದ ಗುಟ್ಟನ್ನು ಬಹಿರಂಗಪಡಿಸಿದ್ರು. ಫಸ್ಟ್ ವಾಯ್ ಈ ಸಂದರ್ಭದಲ್ಲಿ ಯಾಕೆ ಅವರು ಇದು ಮಾಡಿದ್ರು? ಇದು ಕಾಕತಾಳೀಯವ ಅಥವಾ ಉದ್ದೇಶಪೂರ್ವಕವಾಗಿ? ಅವರು ಹೇಳಿದ್ದಷ್ಟೇ. ಸೊ ಏನು 2023 ಸರ್ಕಾರ ಬಂದಾಗ 2.5 ವರ್ಷ ಅಧಿಕಾರವನ್ನು ಹಂಚ್ಕೊಳ್ಳಿ ಅಂತ ಹೇಳಿದರು. ಸೊ ಸಿದ್ದರಾಮಯ್ಯನವರು ಕೆಲವೇ 3-4 ಜನರಿಗೆ ಗೊತ್ತು. ಸೊ ಆದರೆ ನನಗೆ 6 ತಿಂಗಳ ಲೇಟಾಗಿ ಸಿಕ್ತು ಅನ್ನೋದು. ನಂತರ ಅವರು ಮಾತಾಡಿದ್ದು ಸಂಪುಟ ವಿಸ್ತರಣೆಯ ಕಷ್ಟದ ಬಗ್ಗೆ, ತಲೆನೋವು ಬಗ್ಗೆ. ಒಂದು ಮೊದಲನೇದಾಗಿ ಅವರ ಟೈಮಿಂಗ್ ಏನಿದೆ, ಫಸ್ಟ್ ಟೈಮು ಅವರು ಈ ಅಧಿಕಾರ ಹಂಚಿಕೆಯ ಸೂತ್ರ ಇತ್ತು ಅಂತ ಹೇಳುವ ಮೂಲಕ ಒಂದು ವಿಚಾರವನ್ನು ಬಹಿರಂಗಪಡಿಸಿದ ಮಾತ್ರ ಅಲ್ಲ, ತಮ್ಮ ಅವಧಿಯ 6 ತಿಂಗಳನ್ನು ಸಿದ್ದರಾಮಯ್ಯ ಕಸಿದುಕೊಂಡರು ಅನ್ನೋ ಅರ್ಥದಲ್ಲಿ ಮಾತಾಡ್ಬಿಟ್ರು. ಈ ಗ್ರ್ಯಾಬ್ಡ್ ಅನ್ನೋ ಅರ್ಥ ಅಂದರೆ 6 ತಿಂಗಳ ಹಿಂದೆನೇ ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕಾಗಿತ್ತು, ಆದರೆ ಸಿದ್ದರಾಮಯ್ಯ ಅವಕಾಶ ಕೊಟ್ಟಿಲ್ಲ. ದಟ್ಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಈ ಒಂದು ಸಂಪುಟ ವಿಸ್ತರಣೆಯ ವಿಚಾರ, ವಿಸ್ತರಣೆ ಮಾಡುವುದರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾರಾದರೂ ಕೈ ಕಟ್ಟಿ ಹಾಕಿದ್ದಾರಾ? ಅವರ ಸಮಸ್ಯೆ ಏನು? ನಿನ್ನೆ ಅದನ್ನು ಮಾತಾಡಿದ್ರು. ಅದಕ್ಕಿಂತ ಮೊದಲು ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ. ಅದು ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೇರಳಕ್ಕೆ ಹೋಗಿದ್ದಾರೆ. ಅವರು ಪ್ರಕೃತಿ ಚಿಕಿತ್ಸೆ ಪಡಿತಾರೆ ಅಂತ ಅವರೊಬ್ಬರೇ ಹೋಗಿಲ್ಲ, ಅವರ ಆಪ್ತರನ್ನೆಲ್ಲ ಒಂದು ತಂಡ ಕಟ್ಕೊಂಡು ಹೋಗಿದ್ದಾರೆ. ಮಾಜಿ ಸಚಿವ ವೆಂಕಟೇಶ್ ಅವರಿದ್ದಾರೆ, ಮಾದೇವಪ್ಪನವರಿದ್ದಾರೆ, ಎಲ್ಲರನ್ನೂ ಕರ್ಕೊಂಡು ಕೇರಳಕ್ಕೆ ಹೋಗ್ಬಿಟ್ಟು ಪ್ರಕೃತಿ ಚಿಕಿತ್ಸಾಯದಲ್ಲಿ 4 ದಿನಗಳ ಕಾಲ ಎಲ್ಲ ರೀತಿಯ ಚಿಕಿತ್ಸೆ ಪಡ್ಕೋಬೋದು. ಪ್ರಕೃತಿ ಚಿಕಿತ್ಸೆ ಹಾಗೇನೆ ಈ ಮೈಗೆ ಮಣ್ಣು ಹಚ್ಚೋದ್ರಿಂದ ಎಲ್ಲ ಮಾಡ್ತಾರೆ ಪ್ರಕೃತಿ ಚಿಕಿತ್ಸೆನ. ಸೊ ಅದಕ್ಕೆ ಹೋಗ್ಬಿಟ್ಟಿದ್ದಾರೆ. ಇಲ್ಲೂ ಟೈಮಿಂಗು, ಈ ಇಬ್ಬರ ಟೈಮಿಂಗ್ಗಳು ಏನಿದೆ. ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರ ಹಂಚಿಕೆ ಇದನ್ನು ರಿವೀಲ್ ಮಾಡಿದರೆ ಸಿದ್ದರಾಮಯ್ಯನವರು ಕೇರಳಕ್ಕೆ ಹೋಗ್ತಾರೆ. ಮತ್ತು ಹಾಗಿದ್ದರೆ ಸಂಪುಟ ವಿಸ್ತರಣೆ ಯಾವಾಗುತ್ತೆ? ನಿನ್ನೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು, ಹೈಕಮಾಂಡ್ನವ್ರು ಏನು ಹೇಳ್ತಾರೆ, ಯಾವ ಲಿಸ್ಟ್ ಕೊಡ್ತಾರೋ ಗೊತ್ತಿಲ್ಲ ನನಗೆ, ಅವ್ರು ಕೊಟ್ಟಿದ್ದು ತಗೊಂಡು ನಾನು ಸರ್ಕಾರ ನಡೆಸ್ತೀನಿ ಅನ್ನೋದು ಒಂದು. ಅದ್ರ ಜೊತೆಗೆ ಅವ್ರು ಬೇರೆ ಬೇರೆ ಮಾತುಗಳನ್ನು ಕೂಡ ಆಡಿದ್ರು. ಏನಾಗಿದೆ ತಮಗೆ ಸಮಸ್ಯೆ ಅಂತ, ಸಚಿವರನ್ನು ಆಯ್ಕೆ ಮಾಡುವುದರಲ್ಲಿ ಅವರಿಗಾದ ಸಮಸ್ಯೆಗಳೇನು? ಒಂದು ಪ್ರಾದೇಶಿಕ ಪ್ರಾತಿನಿಧ್ಯ, ಸೆಕೆಂಡು ಜಾತಿ ಪ್ರಾತಿನಿಧ್ಯ, ಥರ್ಡು ಯಾವ ಯಾವ ವಯಸ್ಸಿನವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು, ಹಿರಿಯರಿಗೆ ಕೊಡಬೇಕಾ, ಕಿರಿಯರಿಗೆ ಕೊಡಬೇಕಾ, ಮಹಿಳೆಯರಿಗೆ ಎಷ್ಟು ಕೊಡಬೇಕು, ಪುರುಷರಿಗೆ ಎಷ್ಟು ಕೊಡಬೇಕು. ಹೀಗೆ ಇಡೀ ಈ ಸಂಪುಟ ವಿಸ್ತರಣೆಯ ವಿಚಾರ ಇದೆಯಲ್ಲ, ಈಗ ಗೋಜಲ ಕೂತಿದೆ. ಈ ಸಂಪುಟ ವಿಸ್ತರಣೆ ಆಗಬೇಕು ಅಂದರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಬೇಕು. ಇನ್ನೂ ಟೈಮ್ ಫಿಕ್ಸ್ ಆಗಿಲ್ಲ, ಯಾವಾಗ ಹೋಗ್ತಾರೋ ಗೊತ್ತಿಲ್ಲ. ಕೇವಲ ಡಿ ಕೆ ಶಿವಕುಮಾರ್ ಹೋದರೆ ಸಾಕಾ? ಈಗ ಕೇರಳದಲ್ಲಿರುವಂತಹ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಕರೆಯೋದು ಬೇಡವಾ? ಅವರು ಹೋಗ್ಬೇಕು ಅಲ್ವಾ? ಸೊ ಅವರು ಹೋದ್ಮೇಲೆ ಈಗ ಪವರ್ ಸೆಂಟರ್, ಮತ್ತೊಂದು ಹೊಸ ಪವರ್ ಸೆಂಟ್ರು ಹರಿಪ್ರಸಾದ್ ಅವರು ಹೋಗ್ಬೇಕು. ಅಧ್ಯಕ್ಷರ ಮಾತು ಕೇಳದೆ ಮಾಡೋಕ್ಕಾಗತ್ತಾ? ಅಧ್ಯಕ್ಷರ ಹತ್ರ ಕೇಳಬೇಕಲ್ವಾ, ನಿಮ್ದು ಯಾರೋ ಕ್ಯಾಂಡಿಡೇಟ್ ಇದೆಯಾ? ಯಾಕಂದರೆ ಅಧ್ಯಕ್ಷರು ಅವರು. ಸೊ ಹೀಗೆ ಇವರಿಗೆನ್ನೆಲ್ಲ ದೆಹಲಿಗೆ ಆಹ್ವಾನಿಸಬೇಕು. ಇನ್ನು AICC ಅಧ್ಯಕ್ಷರಾದ ಖರ್ಗೆ ಅವರಿಗೂ ಚಾಯ್ಸ್ ಇದೆ. ಹೀಗೆ ಈ ಪವರ್ ಸೆಂಟರ್ಗಳ ಸಮಸ್ಯೆಯಿಂದಾಗಿಯೋ ಏನೋ ಗೊತ್ತಿಲ್ಲ, ದೆಹಲಿಗೆ ಯಾವಾಗ ಇವರು ಹೋಗ್ತಾರೆ ಅನ್ನೋದಿದೆಯಲ್ಲ, ಅದು ಬಹುದೊಡ್ಡ ಪ್ರಶ್ನೆಯಾಗಿ, ಯಕ್ಷ ಪ್ರಶ್ನೆ ಅಂತಾರೆ ನೋಡಿ, ಒಂದು ಯಕ್ಷ ಪ್ರಶ್ನೆಯಾಗಿ ಅದು ಕುಳಿತಿದೆ. ಹಾಗಿದ್ದರೆ ಪಟ್ಟಿಗಳನ್ನು ಯಾರು ಸಿದ್ಧ ಮಾಡಿದ್ದಾರಾ ಅಂತ.
ಸಿದ್ದರಾಮಯ್ಯನವರಲ್ಲಿ ಒಂದು ಸ್ಪಷ್ಟತೆ ಇದೆ, ಅವರು ಯಾವ ಶಿಷ್ಯನ ಸೇರಿಸಬೇಕು, ಪಟ್ಟಿ ಕೊಡಬೇಕು ಅನ್ನೋದು. ಹಾಗೆಯೇ AICC ಅಧ್ಯಕ್ಷರಿಗೂ ಯಾವ ಸಮಸ್ಯೆ ಇದ್ದಂಗೆ ಕಾಣ್ತಾ ಇಲ್ಲ, ಅವ್ರು ಯಾರು ಬೇಕಾ ಸೇರಿಸ್ಕೊತಾರೆ. ಪ್ರಾಬ್ಲಮ್ ಈಸ್ ವಿತ್ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಅವರು ತಮ್ಮ ಪಟ್ಟಿಯನ್ನು ಸಿದ್ಧಪಡಿಸ್ಬೇಕು, ಅವರು ಸಿದ್ಧಪಡಿಸಿದಂತೆ ಕಾಣ್ತಾ ಇಲ್ಲ. ಅವರು ಒಳಗಡೆ ಈ ಸಚಿವ ಸಂಪುಟದ ರಿಪ್ರೆಸೆಂಟೇಷನ್ ಬಗ್ಗೆ ಸ್ವಲ್ಪ ಗೊಂದಲ ಇದ್ದಾಗಿದೆ. ಎಷ್ಟು ಜನ ಯುವಕರಿಗೆ ಕೊಡಬೇಕು ಅಂತ. ಅವರು ಇಡೀ ಸಚಿವ ಸಂಪುಟ ಯುವಕರಿಂದ, ಉತ್ಸಾಹ ಇರುವವರಿಂದ ತುಂಬಬೇಕು ಅನ್ನೋದು ಅವರ ಆಲೋಚನೆ ಇದ್ದಾಗ ಕಾಣ್ತದೆ. ವಯಸ್ಸಾದವ್ರೆಲ್ಲ ಯಾಕೆ ಬೇಕ್ರಿ, ಏನಾರು ಮುದುಕರ ಕಡೆ ಮಾಡೋಕ್ಕಾಗತ್ತಾ? ಅನುಭವ ಅಗತ್ಯ ಇಲ್ಲ ಕಂಡ್ರಿ. ಈ ಯುವಕರಿಗೆ ಇಂಥದ್ದು ಇರುತ್ತೆ. ಏನು ಅಂದರೆ ಅದು ಯೌವನದ ಅಹಂಕಾರ ಇರುತ್ತೆ ಮನುಷ್ಯರಿಗೆ. ಸೊ ರಾಜಕಾರಣದಲ್ಲೂ ಹಾಗೆ ಎಲ್ಲ ಕ್ಷೇತ್ರದಲ್ಲೂ ಯುವಕರಿಗೆ ಇರುತ್ತೆ, ನಾನು ಯುವಕ, ನನಗೆಂದು ವಯಸ್ಸಾಗಲ್ಲ ಅನ್ನುವ ಮನಸ್ಥಿತಿಯಲ್ಲಿ ಅವರು ಇರ್ತಾರೆ. ಆದ್ದರಿಂದ ಯುವಕರು ಇಟ್ಕೊಂಡು ಮಾಡಬೇಕಾದ್ರೆ ಯುವಕರಿಗೆ ಇಟ್ಕೊಂಡವ್ರ ಜೊತೆಗೆ ಅನುಭವ ಇರುವವರು ಬೇಕೋ ಬೇಡೋ, ಎಷ್ಟು ಜನ ಯುವಕರಿಗೆ ಕೊಡೋಕ್ಕೆ ಸಾಧ್ಯ? ಇದು ಡಿ ಕೆ ಶಿವಕುಮಾರ್ ಅವರ ಮುಂದಿರುವ ಸಮಸ್ಯೆ. ಕಾಂಗ್ರೆಸ್ ಪಕ್ಷದ ಮೂಲಗಳ ಪ್ರಕಾರ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇತ್ಯಾದಿ ನಾಯಕರು ದೆಹಲಿಗೆ ಹೋಗುವ ಸಮಯ ನಿಗದಿಯಾಗಿಲ್ಲ. ಆದರೆ ಸಚಿವಾಕಾಂಕ್ಷಿಗಳ ಒಂದು ದೊಡ್ಡ ದಂಡು ದೆಹಲಿಯಲ್ಲಿ ಬಿಟ್ಬಿಟ್ಟಿದೆ. ದೆಹಲಿಯಲ್ಲಿದ್ದಾರೆ, ಅದರಲ್ಲಿ ಹಿರಿಯರಿದ್ದಾರೆ, ಕಿರಿಯರಿದ್ದಾರೆ, ಎಲ್ಲರೂ ಇದ್ದಾರೆ, ಕೂತಿದ್ದಾರೆ. ಅವರು ನಿನ್ನೆ ಇವತ್ತು ಎಲ್ಲ ಕೂಡ ದೆಹಲಿಯಲ್ಲಿ KC ವೇಣುಗೋಪಾಲ್ ಅವ್ರನ್ನ, ಸುರ್ಜೇವಾಲಾ ಅವ್ರನ್ನೆಲ್ಲ ಭೇಟಿ ಮಾಡೋದು ಒಂದು ಕಾರ್ಯಕ್ರಮ ಇಟ್ಕೊಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಸಿಗಲ್ಲ. ರಾಹುಲ್ ಗಾಂಧಿ ಯಥಾ ಪ್ರಕಾರ ವಿದೇಶಕ್ಕೆ ಹೋಗ್ಬಿಟ್ಟಿದ್ದಾರೆ. ಅವರು ಆವಾಗ ಹಿಂಗೆ ಬ್ರೇಕ್ ತಗೋತಾ ಇರ್ತಾರೆ. ರಾಜಕಾರಣದಲ್ಲಿ ಒಂದು ಬಿಡುವು ಅಂತಾರಲ್ಲ, ಹಾಗೊಂದು ಬಿಡುವು ತಗೊಂಡು ಅವ್ರು ಜೈ ಭಗವಾನ್ ಅಂದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರು ರಿಟರ್ನ್ ಬರಬೇಕು. ಸೊ ರಾಹುಲ್ ಗಾಂಧಿ ಅವರು ರಿಟರ್ನ್ ಬರದೆ ಸಂಪುಟ ವಿಸ್ತರಣೆ ಆಗುತ್ತಾ? ಮೈ ಓನ್ ಡೌಟ್ಸ್. ಯಾಕೆಂದರೆ ಖರ್ಗೆ ಅವರು ಅಧ್ಯಕ್ಷರಾದರೂ ಕೂಡ ಒಂದು ಪಟ್ಟಿ ತಗೊಂಡು ಇಡಬೇಕಲ್ರಿ. ಯುವರಾಜನ ಮುಂದೆ ಕೊಡಲೇಬೇಕಲ್ವ ಪಟ್ಟಿನ? ಅವ್ರು ನೋಡ್ಬಿಟ್ಟು ಹೌದಾ ಅಲ್ವ ಅಂತ ಹೇಳಬೇಕಲ್ವ? ಸೊ ಅದರಿಂದ ಅವರು ವಾಪಸ್ ಬರಬೇಕು. ಅವರು ವಾಪಸ್ಸು ಬರುವುದು ಬಹುಮಟ್ಟಿಗೆ ಮಾಸಾಂತ್ಯ ಆಗ್ಬೋದು. ಅದಕ್ಕೂ ಮೊದಲು ಬರ್ತಾರೆ ಅಂತ ಅನಿಸಲ್ಲ. ಒಂದು ಸಲ ಅವರು ವಿದೇಶಕ್ಕೆ ಹೋದರೆ ಒಂದು ವಾರ 10 ದಿವಸ ಹಿಂಗೆ ಬರಲ್ಲ ರಾಹುಲ್ ಗಾಂಧಿಯವರು. ಸೊ ಅವರು ವಿದೇಶದಲ್ಲಿದ್ದಾರೆ. ಇನ್ನು ಇಲ್ಲಿರುವಂಥ ಬೇರೆ ಬೇರೆ ಶಾಸಕರುಗಳೇನಿದ್ದಾರೆ ಅದು ಬಹುದೊಡ್ಡ ದಂಡಿದೆ. ಸುಮಾರು 60ರಿಂದ 70 ಶಾಸಕರವರೆಗೆ ಎಲ್ಲರೂ ಮಂತ್ರಿ ಆಗೋದಕ್ಕೆ ಸಿದ್ಧರಿದ್ದಾರೆ. ಕೆಲವರು ಕೋಟ್ ಹೊಲ್ಸ್ಕೊಂಡಿದ್ದಾರೆ, ಕೆಲವರು ಹೊಸ ಬಟ್ಟೆ ತಗೊಂಡಿದ್ದಾರೆ, ಕೆಲವರೆಲ್ಲ ನೆಂಟ್ರಿಸ್ಟ್ರಿಗೆಲ್ಲ ಹೇಳ್ಬಿಟ್ರು, ರೀ ನಾನು ಹೋಗ್ತೀನಿ ರೀ, ನಮ್ಮವ್ರು ರೀ, ನಮ್ಮ ಡಿ ಕೆ ಸಾಹೇಬರಾಗಿದ್ದಾರೆ, ನನ್ನ ಮಂತ್ರಿ ಮಾಡ್ತಾರೆ ರೀ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ ಅಲ್ಲಿ ಇಲ್ಲಿ. ಇದು ಡಿ ಕೆ ಅವ್ರಿಗೆ ಭಾಳ ದೊಡ್ಡ ಚಾಲೆಂಜ್ ಆಗಿದೆ. ಯಾಕಂದರೆ ಅವರ ಅಭಿಮಾನಿಗಳು ಪಕ್ಕದಲ್ಲಿರೋವರು ಅವ್ರನ್ನೂ ಇಟ್ಕೋಬೇಕು. ಅದು ಈಸಿ ಅಲ್ಲ. ಬೆಂಬಲ ಕೊಟ್ಟವರು ಮಂತ್ರಿ ಮಾಡಿದ್ರೆ ಯಥಾ ಪ್ರಕಾರ ತಿರುಗಿ ಬಿಡ್ತಾರೆ. ಕೆಲವರು ಇಲ್ಲ ರೀ ಮಂತ್ರಿ ಏನು ಇಲ್ದಿದ್ರು ಓಕೆ ಅಂತಾರೆ. ಅವ್ರ ಸಂಖ್ಯೆ ಕಡಿಮೆ. ಸೊ ಈ ಪ್ರಥಮ ಬಾರಿಗೆ ಆಯ್ಕೆಯಾದವರು, 2ನೇ ಬಾರಿ ಆಯ್ಕೆಯಾದವರು, 4ನೇ ಬಾರಿ ಆಯ್ಕೆಯಾದವರು, 6ನೇ ಬಾರಿ ಆಯ್ಕೆಯಾದವರು, ಎಲ್ಲರಿಗಿಂತ RV ದೇಶಪಾಂಡೆ ಅವರು ಜೀವಮಾನ ತುಂಬ ಮಂತ್ರಿ ಆಗೇ ಇದ್ದವರಪ್ಪ. ಈಗ ಅವರು ಡೆಲ್ಲಿ ಕೂತ್ಕೊಂಡಿದ್ದಾರೆ, ಏನಾರು ಮಾಡಿ ಲಾಸ್ಟ್ ಟೈಮ್ ಅಂತ ಒಂದು ಮಂತ್ರಿ ಆಗ್ಬಿಡೋಣ ಅಂತ. ಹೀಗೆ ತೀವ್ರ ರೂಪದ ಪೈಪೋಟಿ ಕಾಂಗ್ರೆಸ್ನಲ್ಲಿ ಇದೆ. ಸಂಪುಟ ವಿಸ್ತರಣೆ ಯಾವತ್ತಾಗುತ್ತೆ ಹೇಳೋದು ಕಷ್ಟ. ತಕ್ಷಣ ಆಗುತ್ತೆ ಅನ್ನುವುದಕ್ಕೆ ಯಾವುದೇ ಸೂಚನೆಗಳು ಸಿಗ್ತಾ ಇಲ್ಲ. ಇವರು ದೆಹಲಿಗೆ ಹೋಗಬೇಕು, ಕಾರ್ಯಕ್ರಮ ಫಿಕ್ಸ್ ಆಗಬೇಕು. ಈಗಿರೋ ಒಂದೇ ಪ್ರಶ್ನೆ, ಈ ಮಾಸಾಂತ್ಯದಲ್ಲಾದರೂ ಸಂಪುಟ ವಿಸ್ತರಣೆ ಆಗುತ್ತಾ ಇಲ್ವಾ?